ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮಹತ್ವದ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ. ಈಗಾಗಲೇ ಏನು KKRTC ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜುಲೈ 28ರಂದು ಕೌನ್ಸಿಲಿಂಗ್ ಡೇಟ್ ಆದರೂ ಅನೌನ್ಸ್ ಮಾಡಿದ್ದಾರೆ. 21ನೇ ತಾರೀಕಿಗೆ ಅನೌನ್ಸ್ ಮಾಡಿದ್ರು. ಅದಾದ ನಂತರ ಈಗ ವೆಬ್ಸೈಟ್ನಲ್ಲಿ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಇದು ಇವತ್ತು ಬಿಟ್ಟಿರುವಂತಹ ಲಿಸ್ಟ್. ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ಯಾವ ರೀತಿ ಕಾರ್ಯಸ್ಥಳವನ್ನು ಹಂಚುತ್ತಾರೆ ಮತ್ತು ಟೈಮಿಂಗ್ ಏನು, ಬೆಳಿಗ್ಗೆ ಮತ್ತು ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನೀವು ನೋಡಬಹುದು ಅಸಿಸ್ಟೆಂಟ್ ಅಕೌಂಟೆಂಟ್ ಕೂಡ ಇವತ್ತು ಅಂದ್ರೆ ಜುಲೈ 28ರಂದು ಅವರಿಗೂ ಕೂಡ ಈ ಒಂದು ಕೌನ್ಸಿಲಿಂಗ್ ಇದೆ. ಇಲ್ಲಿ ನೀವು ನೋಡಬಹುದು ಕೌನ್ಸಿಲಿಂಗ್ ಅಂದ್ರೆ, ನೋಡಿ ಸ್ನೇಹಿತರೆ, ಕಾರ್ಯಸ್ಥಳ ಹೇಗೆ ಹಂಚ್ತಾರೆ ಅಂದ್ರೆ, ನಿಮ್ಮ ಒಂದು ರ್ಯಾಂಕ್ ಆಧಾರದ ಮೇಲೆ ನಿಮ್ಮ ಒಂದು ಕಾರ್ಯಸ್ಥಳ ಹಂಚಿಕೆ ಮಾಡ್ತಾರೆ. ಈ ಒಂದು KKRTCಯಲ್ಲಿ ಬರುವಂತಹ 7 ಡಿಸ್ಟಿಕ್ಗಳಿಗೆ ಸಂಬಂಧಿಸಿದಂತಹ ಡಿಪೋಗಳಿಗೆ ನಿಮ್ಮ ಒಂದು ಕಾರ್ಯಸ್ಥಳವನ್ನು ನಿಯೋಜನೆ ಮಾಡ್ತಾರೆ. ನಿಮ್ಮ ಮೇಲಿನ ರ್ಯಾಂಕ್ನವ್ರು ಇರೋರು ನಿಮ್ಮ ಒಂದು ಡಿಪೋ ಬಿಟ್ಟು ಬೇರೆ ಡಿಪೋ ತಗೊಂಡ್ರೆ ನಿಮಗೆ ಆ ಡಿಪೋ ಸಿಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಲಿನ ಒಂದು ರ್ಯಾಂಕ್ ಆಧಾರದ ಮೇಲೆ ನಿಮಗೆ ಡಿಪೋ ಸಿಗುವಂತ ಸಾಧ್ಯತೆ ಹೆಚ್ಚು. ಟಾಪ್ 100 ಒಂದು ಒಳ್ಳೆ ತಾವು ಬೇಡಿರುವಂತಹ ಡಿಪೋ ಸಿಗುವಂತ ಸಾಧ್ಯತೆ ಹೆಚ್ಚು. ಯಾಕೆಂದ್ರೆ ಪೋಸ್ಟ್ 300 ಪೋಸ್ಟ್ ಖಾಲಿ ಇದೆ ಅಲ್ವಾ, ಅದರಲ್ಲಿ ಕೆಲವೊಂದು ಹುದ್ದೆಗಳು ನಿಮಗೆ ರ್ಯಾಂಕ್ ಇರೋದ್ರಿಂದ ನಿಮಗೆ ಹುದ್ದೆ ಡಿಪೋ ಸಿಗುವಂತ ಸಾಧ್ಯತೆ ಹೆಚ್ಚು. ನಿಮಗೆ ಬೇಕಾದ ಡಿಪೋ ಸಿಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ರ್ಯಾಂಕ್ ಎಷ್ಟು ಮೇಲೆ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್. ಇಲ್ಲಿ ನೀವು ನೋಡಬಹುದು ರ್ಯಾಂಕ್ ವೈಸ್ ಬಿಟ್ಟಿದ್ದಾರೆ. ನೋಡಬಹುದು ನೀವು ಇಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು 15 ಹುದ್ದೆಗಳು ಇದ್ವಲ್ಲ, ಅಲ್ಲಿ ನಾನ್ ಲೋಕಲ್ 3 ಹುದ್ದೆಗಳು, ಲೋಕಲ್ 13 ಹುದ್ದೆಗಳು. ಈ ಒಂದು ರ್ಯಾಂಕ್ ಆಧಾರದ ಮೇಲೆ ಅವರಿಗೆ ಕಾರ್ಯಸ್ಥಳ ನಿಯೋಜನೆ ಮಾಡ್ತಾರೆ. ಇನ್ನು ಕಂಡಕ್ಟರ್ ಕೂಡ ಸೇಮು. ಇನ್ನೊಂದು ಟೈಮಿಂಗ್ ಬಗ್ಗೆ ಬಹಳ ಜನ ಕೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, 28/7/2026ರಂದು ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಮಾರ್ನಿಂಗ್ 9:30ಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಇರುತ್ತೆ. ನೀವು 1 ಅವರ್ ಮುಂಚೆನೆ ಹೋಗಿ, ನಿಮ್ಮ ಒಂದು KKRTC ಹೆಡ್ ಆಫೀಸ್ ನಲ್ಲಿ ಇರುವಂತ ಏರ್ಪಾಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೀವು ನೋಡಬಹುದು ಕಂಡಕ್ಟರ್ ನಾನ್ ಲೋಕಲ್ ಒಟ್ಟು 60 ಪೋಸ್ಟ್ಗಳು ಇದ್ದು ಅಲ್ಲ, ಆ ಒಂದು ಕಂಡಕ್ಟರ್ ನಾನ್ ಲೋಕಲ್ ರ್ಯಾಂಕ್ ವೈಸ್ ಬಿಟ್ಟಿದ್ದಾರೆ. ಅದಾದ ನಂತರ ಲೋಕಲ್ ಕೂಡ ಆಡ್ ಮಾಡ್ಕೋತಾ ಹೋಗಿದ್ದಾರೆ. ಇದು ಸ್ನೇಹಿತರೆ, ಇದು ಟೋಟಲ್ ಕಂಡಕ್ಟರ್ 300 ಪೋಸ್ಟ್ ಇವೆ. ಟೋಟಲ್ ಕಂಡಕ್ಟರ್ 300 ಪೋಸ್ಟ್. ಅದರಲ್ಲಿ ನಿಮ್ಮ ಒಂದು ರ್ಯಾಂಕ್ ಆಧಾರದ ಮೇಲೆ ನಿಮ್ಗೆ ಕಾರ್ಯಸ್ಥಳ ಹಂಚಿಕೆ ಮಾಡ್ತಾರೆ. ಓಕೆನಾ. ನೋಡಿ ಸ್ನೇಹಿತರೆ, ಇದು ಸಂಪೂರ್ಣವಾದಂತಹ ಮಾಹಿತಿ. ಮತ್ತು ಇನ್ನೊಂದು, ಡಾಕ್ಯುಮೆಂಟ್ಸ್ ಏನೇನು ತೆಗೆದುಕೊಂಡು ಹೋಗ್ಬೇಕು ನೋಡಿ ಸ್ನೇಹಿತರೆ. ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ಮೇಲೆ ಒಂದು ಪರಿಶೀಲನಾ ವರದಿ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಒಂದು ಲೆಟರ್ ಕೊಟ್ಟಿದ್ದಾರಲ್ವಾ, ಆ ಒಂದು ಲೆಟರ್ ಜೊತೆಗೆ ನಿಮ್ದೊಂದು ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್ ಏನು ಕೇಳೋದಿಲ್ಲ, ಅದೊಂದು ವರದಿ ಇದ್ರೆ ಸಾಕು, ಅದೊಂದು ರಿಪೋರ್ಟ್ ಲೆಟರ್ ಇದ್ರೆ ಸಾಕು. ಆದ್ರೂ ನಿಮ್ಗೆ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗ್ಬೇಕು, ಸುಮ್ಮನೆ ಇಟ್ಕೊಂಡು ಹೋಗ್ಬೇಕು, ಏನಾದ್ರೂ ಬೇಕಾಗುತ್ತೆ ಅಂತ ಅನ್ಕೊಂಡ್ರೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ಇನ್ಕಮ್ ಕಾಸ್ಟು, HK ಸರ್ಟಿಫಿಕೇಟು, ನಿಮ್ ಕನ್ನಡ ರೂರಲ್ ಇನ್ನೊಮ್ಮೆ ಸುಮ್ಮನೆ ಹತ್ತಿರ ಇಟ್ಕೊಂಡು ಹೋಗಿ. ಓಕೆನಾ. ಇನ್ನೊಂದು ಟೈಮಿಂಗ್ ಆಯ್ತು, ಡಾಕ್ಯುಮೆಂಟ್ಸ್ ಆಯ್ತು, ಕಾರ್ಯಸ್ಥಳ ಹೇಗೆ ಹಂಚ್ತಾರೆ ಅಂತೇಳಿ ಗೊತ್ತಾಗುತ್ತೆ. ನೀವು ಅಲ್ಲಿ ಎಲ್ಲ ಡಿಸ್ಪ್ಲೇ ಮಾಡ್ತಾರೆ ಅಂತೆ, ನಮಗೂ ಇಲ್ಲಿ ಹೇಳಿದ್ದಾರೆ ಕೆಲವೊಬ್ರು. ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತಾರೆ ನಿಮ್ದೊಂದು ಎಷ್ಟು ಖಾಲಿ ಇವೆ ಮತ್ತು ಯಾವ ಒಂದು ಡಿಪೋದಲ್ಲಿ ಎಷ್ಟು ಖಾಲಿ ಇವೆ, ಆ ಡಿಪೋದಲ್ಲಿ ಈಗ ತೆಗೆದುಕೊಂಡ್ಮೇಲೆ ಎಷ್ಟು ಖಾಲಿ ಆಗ್ತಾ ಇದಿವೆ ಮತ್ತು ಇನ್ನೂ ಎಷ್ಟು ಇವೆ ಅಂತೇಳಿ ಎಲ್ಲ ಸಂಪೂರ್ಣವಾಗಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ರ್ಯಾಂಕ್ ಆಧಾರದ ಮೇಲೆ ಈ ಒಂದು ಕಾರ್ಯಸ್ಥಳ ಹಂಚಿಕೆ ಮಾಡ್ತಾರೆ. ಯಾರು ಕೂಡ ಭಯ ಬೀಳ್ಬೇಡಿ, ಆರಾಮಾಗಿ ಹೋಗಿ ಎಲ್ಲರೂ ಕೂಡ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ನಿಮ್ಗೆ ಬೇಕಾದ ಡಿಪೋ ಮತ್ತು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.